ಕೆಪಿಎಸ್ಸಿ ನೇಮಕಾತಿಗೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮಗಳಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಸುಮಾ ಎಸ್ ಸಾಹುಕಾರ್ ಕೇಸನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿ ಹಾಕಿದ್ದಾರೆ. 40,000 ಆದಾಯ ಅಂತ ಸುಳ್ಳು ಪ್ರಮಾಣ ಪತ್ರವನ್ನ ಕೊಟ್ಟಿದ್ರು ಸುಮಾ. ತಂದೆಯ ಪ್ರಭಾವವನ್ನ ಬಳಸಿ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆ ಪಡೆದಿದ್ರು. ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಅರ್ಜಿ ವಾಪಸ್ ಪಡೆದಿದ್ದಾರೆ ಸುಮಾ ಸಾಹುಕಾರ್. 40,000 ಆದಾಯ ಅಂತ ತೋರಿಸಿದ್ರು. ಆದ್ರೆ ಆದಾಯ ಇದ್ದದ್ದು 2,20,000 ಪ್ರತಿ ತಿಂಗಳು. ಆದ್ರೆ ಕೊಟ್ಟಿದ್ದು ಮಾತ್ರ ಸುಳ್ಳು ದಾಖಲಾತಿ. ಕೆಪಿಎಸ್ಸಿ ಅಧ್ಯಕ್ಷರ ಪುತ್ರಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದೇ ಪ್ರಕರಣದಲ್ಲಿ ಶಿವಶಂಕರಪ್ಪ ಅವರನ್ನು ಕೂಡ ಅಮಾನತು ಮಾಡಲಾಗಿದೆ. ಈಗ ತಮ್ಮ ಮೇಲಿದ್ದಂತಹ ಕೇಸನ್ನ ರದ್ದುಗೊಳಿಸಬೇಕು ಅಂತ ಸುಮಾ ಸಾಹುಕಾರ್ ಅರ್ಜಿ ಹಾಕಿದರು. ಈಗ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬಯಲಿಗೆಳೆದಂತಹ ಕೇಸ್ ಹೈಕೋರ್ಟ್ನಲ್ಲಿ ಬಡವನಿಗೆ ಸಿಗಬೇಕಾದ ಸರ್ಕಾರಿ ಹುದ್ದೆಯನ್ನ ನೀವು ಕಿತ್ಕೊಂಡಿದ್ದೀರಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ಸುಮಾಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತು. ಕೇಸ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಂತಹ ಸುಮಾ ಸಾಹುಕಾರ್ಗೆ ತರಾಟೆಗೆ ತೆಗೆದುಕೊಂಡಿದೆ ಕೋರ್ಟ್. 30 ಲಕ್ಷ ಆದಾಯ ಇದ್ರು 40,000 ಅಂತ ಪ್ರಮಾಣ ಪತ್ರ ಸಲ್ಲಿಸಿದ್ದೀರಿ. ಮೇಲ್ನೋಟಕ್ಕೆ ಇದು ವಂಚನೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಅಭಿಪ್ರಾಯ ಪಡ್ತು. ಅಷ್ಟೇ ಅಲ್ಲ, ತರಾಟೆಗೆ ಕೂಡ ತೆಗೆದುಕೊಳ್ತು. ಯಾವುದೇ ವಿಚಾರಣೆ ನಡೆಸದೆ ಎಫ್ಐಆರ್ ದಾಖಲಿಸಲಾಗಿದೆ. ಸುಮಾ ಸಾಹುಕಾರ್ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸಿದ್ರು. ಯಾವ ವಿಚಾರಣೆ, ಸುಮಾ ಆದಾಯ ಎಷ್ಟು ಅಂತ ಈ ಸಂದರ್ಭದಲ್ಲಿ ಹೈಕೋರ್ಟ್ ಪ್ರಶ್ನೆ ಮಾಡಿತು. 30 ಲಕ್ಷಕ್ಕೂ ಹೆಚ್ಚು ಆದಾಯ ಇದ್ರೂ ಕೂಡ ಅದು ಹೇಗೆ 40,000 ವಾರ್ಷಿಕ ಆದಾಯ ಅಂತ ಅರ್ಜಿ ಸಲ್ಲಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿತು. ಇದು ಸ್ಪಷ್ಟವಾಗಿ ಹಲವು ದರೋಡೆಯಂತೆ ಕಾಣ್ತಾ ಇದೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ತರಾಟೆಗೆ ತೆಗೆದುಕೊಂಡು ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ತಾ ಇದ್ದಾಗೆ ವರಸೆ ಬದಲಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.